ಛಾಯಾ, ಏನೇ ಏನು ಅಲ್ಲಿ ಮದ್ವೆ ಕೆಲ್ಸಗಳು ತುಂಬಾ ಇದೆ ಕಣೆ. ಮದ್ವೆ ಕೆಲ್ಸಗಳು ಮಾಡಕ್ಕೆ ಅಲ್ಲಿ ತುಂಬಾ ಜನ ಇದ್ದಾರೆ. ನೀನ್ ಫಸ್ಟ್ ಇದನ್ ತಗೋ. ಏನಿದು? ಸೀರೆ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ನಿನ್ ರೂಮಲ್ಲಿ ಬಚ್ಚಿಟ್ಟು ನಿನ್ ಹತ್ರ ಬಂದಿದ್ದು. ಏನು ಮದ್ವೆಗೆ ನಂಗೆ ಈ ಸೀರೆ ಗಿಫ್ಟ್ ಆಗಿ ತಂದಿದ್ಯಾ? ನಾನ್ ತಗೊಂಡ್ ಬಂದಿದ್ದಲ್ವೇ, ನಮ್ ಕೋಚ್ ಸರ್ ಕಳ್ಸಿರೋದು. ಸರ್ ಕಳ್ಸಿದ್ದ? ನನಗೆ ಯಾಕೆ ಕಳ್ಸಿದ್ದಾರೆ? ಅವ್ರಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದೀನಿ ಅಲ್ವಾ? ಅಷ್ಟಕ್ಕೂ ಅವ್ರು ಯಾಕೆ ನನಗ್ ಸೀರೆ ಕಳ್ಸ್ಬೇಕು? ಅವ್ರು ಕಳ್ಸಿದ್ರೆ ನೀನ್ ಯಾಕೆ ಇಸ್ಕೊಂಡ್ ಬಂದೆ? ತಗೋ, ಕೋಚ್ ಸರ್ ಫೋನ್ ಮಾಡ್ತಿದ್ದಾರೆ, ಮಾತಾಡು. ನಾನ್ ಮಾತಾಡಲ್ಲ. ನಾನ್ ಮಾತಾಡಲ್ಲ ಅಂದೆ ತಾನೆ. ಅಷ್ಟಕ್ಕೂ ಅವ್ರು ಯಾಕೆ ಮಾಡ್ತಿದ್ದಾರೆ? ನಿನ್ ಹತ್ರ ಮಾತಾಡ್ಬೇಕಂತೆ, ಮಾತಾಡೆ. ನಾನ್ ಮಾತಾಡಲ್ಲ ಛಾಯಾ. ಅದಾಗಲ್ಲ ರಾಜಲಕ್ಷ್ಮಿ. ನೋಡು ರಾಜಲಕ್ಷ್ಮಿ, ನೀನ್ ಮಾತಾಡದೇ ಇದ್ರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇರ್ತಾರೆ. ಯಾರಿಗಾದ್ರೂ ಅನುಮಾನ ಬಂದ್ಬಿಡತ್ತೆ. ಮಾತಾಡೆ ರಾಜಿ. ರಾಜಲಕ್ಷ್ಮಿ ಮಾತಾಡೆ ಪ್ಲೀಸ್. ಹಲೋ ಹಲೋ ರಾಜಿ, ನನಗ್ ಫೋನ್ ಮಾಡ್ಬೇಡಿ, ನನ್ ಜೊತೆ ಮಾತಾಡ್ಬೇಡಿ ಅಂತ ಹೇಳಿದ್ದೀನಲ್ವಾ ಸರ್? ಅಷ್ಟಕ್ಕೂ ಈ ಸೀರೆ ಯಾಕೆ ಕಳ್ಸಿದ್ದೀರಾ? ಅವತ್ತು ವ್ರತ ಮಾಡ್ತಿದ್ದೀನಿ, ನೀವ್ ಕಳ್ಸೋ ಸೀರೆನೆ ಉಟ್ಕೋತೀನಿ ಅಂದಾಗ ಡ್ರೆಸ್ ಕಳ್ಸಿ ತಪ್ಪು ಮಾಡ್ದೆ ಅಲ್ವಾ? ಅದಕ್ಕೆ ಇವಾಗ ಸೀರೆ ಕಳ್ಸಿದ್ದೀನಿ. ಅದು ಅವಾಗ ಸರ್, ಇವಾಗ ಯಾಕೆ? ಅವಾಗ ನೀನ್ ಕೇಳಿದ ಸೀರೆನ್ ಕೊಡೋಕ್ಕಾಗಿಲ್ಲ, ಬಾ ಅಂದ್ರೆ ನಂಗೆ ಬರಕ್ಕಾಗಿಲ್ಲ. ಅದಕ್ಕೆ ಇವಾಗ ನಾನು ಕಳ್ಸಿರೋ ಸೀರೆ ಉಟ್ಕೋ, ನಾನ್ ಮದ್ವೆಗೆ ಬರ್ತೀನಿ. ಅಲ್ಲ, ನೀವ್ ಏನ್ ಮಾತಾಡ್ತಿದ್ದೀರಾ ಸರ್? ಈ ವಿಷಯ ಏನಾದ್ರೂ ನಮ್ ಚಿಕ್ಕಪ್ಪಂಗ್ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರೆ. ಪ್ರೀತಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಎಲ್ರು ಹೇಳ್ತಾರೆ. ನಿನಗೋಸ್ಕರ ಅಂತ ಅವಕಾಶ ಬಂದ್ರೆ ನಾನ್ ಮಾತ್ರ ಬಿಟ್ಕೊಡಲ್ಲ. ಹ್ಯಾಪಿಯಾಗಿ ನಿಮ್ ಚಿಕ್ಕಪ್ಪನ ಕೈಯಲ್ಲೇ ಸತ್ತೋಗ್ತೀನಿ. ಆ ಸೀರೆಯಲ್ಲಿ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆಯಿಂದ ಬರ್ತಿದ್ದೀನಿ. ನೀನ್ ಆ ಸೀರೆ ಉಟ್ಕೊಂಡು ನನಗೆ ಕಾಣಿಸ್ಬೇಕು. ಅಯ್ಯೋ, ನಿಮ್ಗೆ ನಮ್ ಚಿಕ್ಕಪ್ಪನ ಬಗ್ಗೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಸಾಯಿಸ್ಬಿಡ್ತಾರೆ. ನಾನು ನಿಜವಾಗ್ಲೂ ಸತ್ತೋಗ್ತೀನಿ ಅಂತಿದ್ದೀನಿ ರಾಜ್.